ನಮಸ್ಕಾರ ವೀಕ್ಷಕರೇ, ಎಲ್ಲರೂ ಚೆನ್ನಾಗಿದ್ರೆ ಅಂದ್ಕೊತೀನಿ. ಇವತ್ತು ನಾನು ಮಾತಾಡೋಕ್ಕೆ ವಿಷಯ ಬಂದುಬಿಟ್ಟು ದುಡ್ಡಿನ ವಿಷಯದ ಬಗ್ಗೆ. ದುಡ್ಡು ಅಂದರೆ ಎಷ್ಟು ಇಷ್ಟ ಅಲ್ವಾ, ಎಲ್ರಿಗೂ ಇಷ್ಟನೇ. ಇವಾಗಂತೂ ಅದೇನೋ ಹೇಳ್ತಾರಲ್ಲ, ದುಡ್ಡೇ ದೊಡ್ಡಪ್ಪ ಅಂತ. ಇಡೀ ಜಗತ್ತೇ ದುಡ್ಡಿನ ಮೇಲೆ ನಿಂತಿದೆ. ಅದು ಬೇರೆ ಮಾತು. ನೋಡಿ, ದುಡ್ಡಿರೋರಿಗೆ ಕೊಡೋ ಮರ್ಯಾದೆಯೇ ಬೇರೆ, ದುಡ್ಡು ಇಲ್ಲದೇ ಇರೋವರಿಗೆ ಕೊಡೋ ಮರ್ಯಾದೆಯೇ ಬೇರೆ. ಸೊ ಹಂಗಿರುವಾಗ ನೋಡಿ, ಜಸ್ಟ್ ಅಬ್ಸರ್ವ್ ಮಾಡಿ, ನೀವು ದುಡ್ಡು ಎಷ್ಟು ಮುಖ್ಯ ಅಂದರೆ, ಒಂದು ಒಳ್ಳೆ ಬಟ್ಟೆ ಹಾಕದೇ ನೀವು ಶಾಪಿಗೆ ಹೋಗಿ, ಬಟ್ಟೆ ಶಾಪಿಗೆ ಹೋಗಿ ಅವ್ರು ತೋರಿಸೋ ಒಂದು ಬಟ್ಟೆಗಳನ್ನು ನೋಡಿ ನೀವು ತುಂಬ ನೀಟಾಗಿ ಒಳ್ಳೆ ಬಟ್ಟೆ ಹಾಕ್ಕೊಂಡು ಹೋಗಿ ಅವ್ರು ಅವಾಗ ತೋರಿಸಿರೋ ಒಂದು ಬಟ್ಟೆಗಳನ್ನ ಅಥವಾ ಅವಾಗ ಒಂದು ಅವರು ನೀಡೋ ಆದ್ಯತೆನ ನೋಡಿಬೇಕಾದ್ರೆ ನೋಡಿಲ್ಲ ಅಂದರೆ ಅಬ್ಸರ್ವ್ ಮಾಡಿ. ನೋಡಿ, ಒಂಚೂರು ಹಂಗೆ ಹಿಂಗೆ ಹೋದರೆ ಅವ್ರು ಒಳ್ಳೆ ಬಟ್ಟೆಗಳನ್ನ ತೋರಿಸಲ್ಲ ನಮಗೆ. ಅದೇ ಸ್ವಲ್ಪ ನೀಟಾಗಿ ಹೋಗಿ ನಾವು ತಗೊಂಡಿಲ್ಲ ಅಂದ್ರೂ ಒಳ್ಳೊಳ್ಳೆ ಬಟ್ಟೆಗಳನ್ನ ನಮ್ಗೆ ತೋರಿಸ್ತಾರೆ. ಸೊ ಅವರೇ ಅಂತಲ್ಲ, ಎಲ್ಲಾದರೂ ಅಷ್ಟೇ, ಒಂದು ಸಂಬಂಧಿಕರಲ್ಲಾಗಲಿ ಅಥವಾ ಎಲ್ಲೇ ಒಂದು ಫಂಕ್ಷನ್ಗಳಲ್ಲಾಗಲಿ, ನಮ್ಮ ಅದೇನೋ ಹೇಳ್ತಾರಲ್ಲ, ಮನೆಯಲ್ಲಿ ನಾವೇನೇ ಇವತ್ತು ಊಟ ಮಾಡಿದರೂ ಅದನ್ನು ಯಾರೂ ನೋಡಲ್ಲ. ನಮ್ಮ ಔಟ್ಫಿಟ್ಟನ್ನು ನೋಡಿಬಿಟ್ಟು ನಮ್ಮ ಒಂದು ಏನು ಹೇಳ್ತಾರೆ ಪರಿಸ್ಥಿತಿನ ಅವರು ಒಂದು ಅನಲೈಸ್ ಮಾಡ್ತಾರೆ. ಸೊ ಹಾಗಿರುವಾಗ ದುಡ್ಡು ಎಷ್ಟು ಮುಖ್ಯ ಅಲ್ವಾ. ನೋಡಿ, ಹಿಂದಿನ ಕಾಲದಲ್ಲೂ ದುಡ್ಡು ಮುಖ್ಯ ಇತ್ತು. ಬಟ್ ಆ ಕಾಲದಲ್ಲಿ ಜನ ಏನು ಮಾಡ್ತಿದ್ರು, ಹಿಂದಿನ ಕಾಲದಲ್ಲೂ ದುಡ್ಡಿಗೆ ತುಂಬ ಬೆಲೆ ಇತ್ತು, ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಬಟ್ ಅವಾಗ ಏನು ಮಾಡ್ತಾಯಿದ್ರು ಅಂತಂದರೆ, ಜನರ ಮಧ್ಯೆ ಪ್ರೀತಿ ವಿಶ್ವಾಸ ಇರ್ತಾಯಿತ್ತು, ಒಂದು ಥರ ಕಾಳಜಿ ಇರ್ತಾಯಿತ್ತು. ಬಟ್ ಇವಾಗ ಹಂಗಲ್ಲ, ಜನರು ತುಂಬ ಪ್ರೀತಿಸ್ತಾ ಇದ್ದರೂ ಕೂಡ ನಾವು ಯಾವಾಗ. ಬಟ್ ಇವಾಗ ಏನಾಗಿದೆ ಅಂದರೆ, ಇವಾಗ ಜನರು ದುಡ್ಡನ್ನು ತುಂಬ ಪ್ರೀತಿ ಮಾಡ್ತಾರೆ. ಬಟ್ ಏನಂದರೆ, ಮನುಷ್ಯರನ್ನ ಅವಶ್ಯಕತೆಗೆ ಯೂಸ್ ಮಾಡ್ಕೊಳಕ್ಕೆ ನಿಂತಿದ್ದಾರೆ. ಸೊ ನಿಜ ಅಲ್ವಾ ವೀಕ್ಷಕರೇ. ಆಮೇಲೆ ಏನು ಮಾಡ್ತೀವಿ ಗೊತ್ತಾ, ಇಷ್ಟೆಲ್ಲ ನಮಗೆ ಗೊತ್ತಿದ್ರೂ ನಾವೇನು ಮಾಡ್ತೀವಿ, ದುಡ್ಡಿನ ಬಗ್ಗೆ ಹೆಂಗೆ ಅಂತ ಹೇಳಿದರೆ, ದುಡ್ಡೇ ಮುಖ್ಯನಾ, ಒಂದೊಂದು ಟೈಮಲ್ಲಿ ನಾವು ಮಾತಾಡೋದು ದುಡ್ಡೇ ಮುಖ್ಯನಾ, ಅವರೇನು ಸತ್ತಾಗ ಅದನ್ನೆಲ್ಲ ಹೊತ್ಕೊಂಡು ಹೋಗ್ತಾರೆ ಅಂತ ಈ ಥರ ದುಡ್ಡಿರೋರ ಬಗ್ಗೆ ಮಾತಾಡ್ತೀವಿ. ಬಟ್ ಆದರೆ ಅವ್ರಿಗಿರೋ ಬೆಲೆ ನಮಗಿರುತ್ತಾ ಅಲ್ವಾ. ನೋಡಿ, ನೀವೇ ಅಬ್ಸರ್ವ್ ಮಾಡಿ ನೋಡಿ, ಅವ್ರಿಗೆ ಕೊಡೋ ಮರ್ಯಾದೆ ನಮಗೆ ದುಡ್ಡಿಲ್ಲದೆ ಇರೋರಿಗೆ ಕೊಡ್ತಾರಾ. ಸೊ ಹಾಗಿರುವಾಗ ದುಡ್ಡೇ ಇಂಪಾರ್ಟೆಂಟ್ ಅಲ್ವಾ. ದುಡ್ಡೇ ಇಂಪಾರ್ಟೆಂಟ್ ಅಲ್ವಾ. ಆಮೇಲೆ ಇನ್ನೊಂದು, ಹೌದು, ನಾವು ದುಡ್ಡನ್ನು ಸತ್ತಾಗ ಹೊತ್ಕೊಂಡು ಹೋಗಲ್ಲ. ಬಟ್ ಆದರೂ ಸಾಯೋವರೆಗಾದರೂ ನಾವು ಬದುಕಬೇಕಲ್ವಾ, ಬದುಕೋಕ್ಕಾದರೂ ದುಡ್ಡು ಬೇಕೇ ಬೇಕಲ್ವಾ. ಯಾವ ರೀತಿಯಿಂದ ನೋಡಿದ್ರೂ ದುಡ್ಡು ನಮಗೆ ಇಂಪಾರ್ಟೆಂಟೇ. ದುಡ್ಡು ಇಂಪಾರ್ಟೆಂಟ್ ಇಲ್ಲ ಅಂತ ಹೇಳೋಕ್ಕೆ ಸಾಧ್ಯನೇ ಇಲ್ಲ. ಆ್ಯಕ್ಚುಲಿ ಹೇಳಬೇಕು ಅಂತಂದರೆ, ನೋಡಿ, ದುಡ್ಡಿರೋ ಬಗ್ಗೆ ಕಮೆಂಟ್ ಮಾಡಿ, ಬೇಡ ಅಂತ ಹೇಳಲ್ಲ. ಬಟ್ ಕಮೆಂಟ್ ಮಾಡೋಕ್ಕಿಂತ ಮುಂಚೆ ನಮ್ಮ ಹತ್ರ ಸಾಕಷ್ಟು ದುಡ್ಡು ಇರಬೇಕು. ದುಡ್ಡು ಇಂಪಾರ್ಟೆಂಟ್ ಅಲ್ಲ ಅಂತ ಹೇಳಬೇಕು ಅಂತಂದರೆ, ನಾವು ಸಾಕಷ್ಟು ಅದನ್ನು ಸಂಪಾದನೆ ಮಾಡಿರಬೇಕು. ಆವಾಗ ಮಾತ್ರ ನಮಗೆ ಅದು ಒಂದು ಹಕ್ಕಿರುತ್ತೆ, ಆ ಥರ ದುಡ್ಡಿನ ಬಗ್ಗೆ ಕೇರ್ಲೆಸ್ ಆಗಿ ಮಾತಾಡೋಕ್ಕೆ ಅಲ್ವಾ. ಸೊ ಹೀಗಾಗಿ ಎಲ್ಲದಕ್ಕೂ ದುಡ್ಡು ಬೇಕೇ ಬೇಕು. ಇನ್ನೊಂದು, ಈ ದುಡ್ಡನ್ನು ಎಲ್ಲರೂ ಈಸಿಯಾಗಿ ಪಡ್ಕೊಳ್ಳೋಕ್ಕೆ ಇಷ್ಟಪಡ್ತಾರೆ. ನಾನೇನು ಹೇಳ್ತೀನಿ ಅಂತಂದರೆ, ನಾನು ಯಾವುದನ್ನು ನನ್ನ ಒಂದು ಇದರಿಂದ ಹೇಳಲ್ಲ. ಮತ್ತು ನನಗೆ ಏನು ಬರುತ್ತೋ ಅದನ್ನು ನನ್ನ ರೀತಿಯಲ್ಲಿ ಅಂತಂದರೆ, ನಾನು ನನ್ನ ಇಷ್ಟ, ನಮ್ಮ ಪೂರ್ವಜರಿಂದ ನಾವು ಒಂದು ನಮ್ಮ ಅಜ್ಜಿ ತಾತರಿಂದ ನಾವು ಏನು ಕಲ್ತಿದ್ದೀವೋ, ಅವ್ರು ಏನು ಮಾಡ್ತಿದ್ರು ಅದನ್ನು ನೋಡಿದ್ದಕ್ಕೆ ನಾನು ಹೇಳೋದು. ಇನ್ನೊಂದು, ನಾನು ಪ್ರತಿಯೊಂದು ಹೇಳೋ ವಿಷಯನೂ ನಾನು ಅನುಸರಿಸಿರ್ತೀನಿ. ಸೊ ಆ ಒಂದು ಅನುಕರಣೆಯನ್ನು ಇನ್ನೊಬ್ಬರಿಗೆ ಉಪಯೋಗ ಆಗಲಿ ಅಂತ ನಾನು ಹೇಳೋದು. ಇವಾಗ ನೋಡಿ, ದುಡ್ಡು ನಿಮ್ಮ ಹತ್ರ ಇಲ್ಲ, ನಿಮ್ಮ ಹತ್ರ ದುಡ್ಡಿಲ್ಲ, ನಿಮಗೆ ದುಡ್ಡು ಬರಬೇಕು, ತುಂಬ ಈಸಿಯಾಗಿ ಬರಬೇಕು ಅಂದರೆ ನಾನು ಈಸಿ ಮೆಥಡ್ಗಳನ್ನೇ ಹೇಳ್ತೀನಿ. ಅದಕ್ಕೆ ತುಂಬ ಏನೂ ಕಷ್ಟ ಇಲ್ಲ. ಆಮೇಲೆ ಅದಕ್ಕಿಂತ ತುಂಬ ದುಡ್ಡು ಖರ್ಚಾಗಲ್ಲ, ಏನೂ ಆಗಲ್ಲ. ನಾನು ಹೇಳೋ ಕೆಲಸಗಳನ್ನು ಮಾಡ್ತಾ ಹೋಗಿ ಸಾಕು. ನೀವೇ ನೋಡಿ, ಅದ್ರ ಬೆಳವಣಿಗೆ ನೋಡಿ ಫಸ್ಟು. ಅದು ಮಾಡಿಬಿಟ್ಟು ಅದು ನಿಮಗೆ ಯಾವ ಥರ ಒಂದು ಅದು ಡೆವಲಪ್ಮೆಂಟ್ ಆಗ್ತಾ ಇದೆ ಅಂತ ನೋಡಿಬಿಟ್ಟು ನೀವೇ ಹೇಳಿ. ಇವಾಗ ಏನು ಮಾಡಬೇಕು ಗೊತ್ತಾ, ಇವಾಗ ನಿಮಗೆ ದುಡ್ಡು ಈಸಿಯಾಗಿ ಬರಬೇಕು, ಮನೆಯಲ್ಲಿ ದುಡ್ಡು ನಿಲ್ತಾ ಇಲ್ಲ, ಕೈಯಲ್ಲಿ ದುಡ್ಡು ನಿಲ್ತಾ ಇಲ್ಲ, ಏನಪ್ಪ ಎಷ್ಟು ದುಡಿದ್ರೂ ಕೈಗೆ ದುಡ್ಡು ಹತ್ತುತ್ತಾ ಇಲ್ಲ, ಸಂಸಾರ ನಿಭಾಯಿಸೋಕ್ಕೆ ತುಂಬ ಕಷ್ಟ ಆಗಿದೆ, ಮನೆಯಲ್ಲಿ ದುಡ್ಡಿಲ್ಲದೆ ತುಂಬ ತಾಪತ್ರೆ ಇದೆ ಅನ್ನೋರು ಏನು ಮಾಡಬೇಕು, ಅದೇ ನಿಮ್ಮ ಮನೆ ಹತ್ರ ಯಾವ ತುಳಸಿ ಗಿಡ ಇರುತ್ತಲ್ವ, ಈ ತುಳಸಿ ಗಿಡದ ಹತ್ರ ಒಂದು ಈ ಗೋಲ್ಡನ್ ಕಾಯಿನ್ ಬರುತ್ತೆ 5 ರೂಪೀಸ್ದು, ಅದನ್ನು ಗೋಲ್ಡನ್ ಕಾಯಿನ್ನ 3 ಗೋಲ್ಡನ್ ಕಾಯಿನ್ನ ತೊಗೊಂಡ್ಬಿಟ್ಟು ತುಳಸಿ ಗಿಡದ ಪಾಟಲ್ಲಿ, ಆ ಪಾಟಲ್ಲಿ ಇವಾಗ ಒಂದು ಸೋಪು, ಇವಾಗ ಏನಪ್ಪ, ಇವಾಗ ನಾವು ಸ್ನಾನ ಮಾಡ್ತೀವಲ್ಲ, ಆ ಒಂದು ಸೋಪಿನ ಅಷ್ಟುದ್ದ ನೀವು ಅದನ್ನು ಆಳವಾಗಿ ಗುಂಡಿ ತೋಡಬಿಟ್ಟು ಆ ಒಂದು 3 5 ರೂಪೀಸ್ ಕಾಯಿನನ್ನು ಅದರಲ್ಲಿ ಹಾಕಿ ಮುಚ್ಚಿ ಡೈಲಿ ನೋಡಿ, ಡೈಲಿ ಅದನ್ನು ಪೂಜೆ ಮಾಡಿ, ಡೈಲಿ ಆ ತುಳಸಿ ಗಿಡನ ಪೂಜೆ ಮಾಡಿ. ಅಂದರೆ
ಅಲ್ಲಿ ಮಾಡುವಾಗ ಆ ಕೆಲಸನ ಮಾಡಿಬಿಟ್ಟು ಒಂದು ಸಣ್ಣ ಪಾಟಲ್ಲಿ ತುಳಸಿ ಗಿಡನ ಹೊಸದನ್ನು ತಂದು ಹಾಕಿ, ಚಿಕ್ಕ ಗಿಡನ ಹಾಕಿ ನೋಡಿ. ಅದು ಅವಾಗ ನೋಡಿ ನೀವು ನಿಮ್ಮ ಎನರ್ಜಿ ಯಾವ ಥರ ಚೇಂಜ್ ಆಗುತ್ತೆ ಅಂತ. ಆ ತುಳಸಿ ಗಿಡ ಯಾವ ಥರ ಬೆಳವಣಿಗೆ ಆಗುತ್ತೋ ನಿಮ್ಮ ಮನೆಯಲ್ಲೂ ಅದೇ ಥರ ಬೆಳವಣಿಗೆ ಆಗುತ್ತೆ. ನಿಮ್ಮ ಮನೆಗಳಲ್ಲೂ ಕಷ್ಟ ಕಡಿಮೆ ಆಗ್ತಾ ಬರುತ್ತೆ. ಆಮೇಲೆ ದುಡ್ಡಿಂದ ಏನೇ ಸಮಸ್ಯೆ ಇದ್ದರೂ ದುಡ್ಡಿನ ಸಮಸ್ಯೆನೂ ಕಡಿಮೆ ಆಗ್ತಾ ಬರುತ್ತೆ. ಆಮೇಲೆ ದುಡ್ಡು ನೋಡಿ ಏನು ಹೇಳ್ತಾರಪ್ಪ, ಒಂದು ದುಡ್ಡಿನ ಅನುಕೂಲ ಯಾವ ರೀತಿ ಅಂದಾದ್ರೂ ನಿಮಗೆ ದುಡ್ಡಿನ ಅನುಕೂಲ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಈ ಕೆಲಸನ ಮಾಡಿ ನೀವು ಮಾಡಿ ನೋಡಿ. ಯಾಕಂದರೆ ಯಾವುದೂ ನನ್ನ ಒಂದು ವಿಚಾರದಿಂದ ನಾನು ಹೇಳಲ್ಲ, ನಾನೇನು ನಮ್ಮ ಪೂರ್ವಜರಿಂದ ಕಲ್ತಿದ್ದೀನೋ ಅದನ್ನು ಹೇಳ್ತೀನಿ. ಒಂದು ನೋಡಿ, ಇವಾಗ ಮೋಟಿವೇಶ್ನಲ್ ಸ್ಪೀಕರ್ ಆಗಿರ್ಬೋದು, ಅಥವಾ ಏನೇ ಒಂದು ನಿಮ್ಗೆ ಧೈರ್ಯ ಹೇಳೋ ಸ್ಪೀಕರ್ ಆಗಿರ್ಬೋದು, ಅಥವಾ ಇನ್ನೊಂದೇನೋ ಯಾರೋ ಅವ್ರು ಹೇಳ್ತಾರೆ ಅಂತಂದರೆ, ಇವಾಗ ಯಾರಾದರೂ ನಿಮಗೆ ಒಂದು ಒಳ್ಳೆ ಮಾತುಗಳನ್ನ ಆಡ್ತಾರೆ ಅಥವಾ ಒಂದು ಏನೋ ಆಳವಾದ ನೋವುಗಳನ್ನು ಹಂಚ್ಕೊಳ್ತಾರೆ ಅಂತಂದರೆ, ಇವಾಗ ಮೋಟಿವೇಶ್ನಲ್ ಸ್ಪೀಕರ್ ಯಾಕಾಗಿರ್ತಾರೆ ಹೇಳಿ, ಅವರು ಆ ಒಂದು ಮನದಾಳದಲ್ಲಿ ಆ ನೋವುಗಳನ್ನು ಅವರು ಅನುಭವಿಸಿರ್ತಾರೆ. ಸೊ ಆ ನೋವುಗಳನ್ನು ಬೇರೆಯವರು ಅನುಭವಿಸಬಾರ್ದು ಅನ್ನೋ ಒಂದು ವಿಚಾರವಾಗಿ ಅವರು ಹೇಳ್ತಾರೆ. ಸೊ ಯಾರಾದರೂ ಇವಾಗ ಆ ಸಾಧನೆ ಮಾಡಿ, ಈ ಸಾಧನೆ ಮಾಡಿ ಅಂತ ಹೇಳೋರು ಜೀವನದಲ್ಲಿ ಹಿಂದೆ ತುಂಬ ನೊಂದಿರ್ತಾರೆ. ಅವರ ಒಂದು ಏನು ಹೇಳ್ತಾರೆ, ಅವರ ನೋವುಗಳು ಬೇರೆಯವರ ನೋವುಗಳಾಗಬಾರ್ದು ಅನ್ನೋ ವಿಚಾರಕ್ಕೋಸ್ಕರ ಅವರು ಅದನ್ನು ಹೇಳ್ಕೊಳ್ತಾ ಇರ್ತಾರೆ. ನಿಮಗೆ ಅವರು ಸಪೋರ್ಟ್ ಮಾಡ್ತಾ ಇರ್ತಾರೆ ಮುಂದೆ ಹೋಗಲಿ ಅಂತ. ಅದೇ ಥರ ಏನು ಗೊತ್ತಾ, ಇವಾಗ ಏನಾದರೂ ನಮ್ಗೆ ಒಳ್ಳೆಯದಾಗಿದೆ ಅಂದರೆ ಅದನ್ನು 4 ಜನರ ಹತ್ರ ಹಂಚ್ಕೊಂಡು ಅವ್ರಿಗೂ ಒಳ್ಳೆಯದಾಗಲಿ ಅನ್ನೋದರಲ್ಲಿ ತಪ್ಪಿಲ್ಲಲ್ವ. ಇವಾಗ ನಾನೇನೋ ಒಂದು ಮಾಡಿ, ನಮ್ಮ ಏನು ಹೇಳ್ತಾರೆ, ನಮ್ಮ ಹಿರಿಯರದಿಂದ ನಾನೇನೋ ತಿಳ್ಕೊಂಡು ನಾನು ಏನೋ ಒಂದು ಪೂಜೆ ಪುನಸ್ಕಾರ ಏನೋ ಮಾಡಿ ನಾನು ಹೇಳ್ತಾ ಇದ್ದೀನಿ ಅಂತಂದರೆ ಅದನ್ನು ನೀವು ಮಾಡಿ, ನಿಮಗೂ ಆಗುತ್ತೆ ಅಲ್ವಾ. ನನಗೊಳ್ಳೆಯದಾಗಿದೆ, ನಾನು ಇನ್ನೊಂದು 4 ಜನಕ್ಕೆ ಒಳ್ಳೆಯದಾಗಲಿ ನನ್ನಿಂದ ಅಂತ ನನ್ನ ಅನಿಸಿಕೆ ತಪ್ಪಲ್ಲ ಅಂತ ನನಗನ್ಸುತ್ತೆ. ಸೊ ಮಾಡಿ, ನೀವು ಯಾವುದನ್ನು ಅಷ್ಟೊಂದು ಈಸಿಯಾಗಿ ತಗೊಳಕ್ಕೆ ಹೋಗಬೇಡಿ, ಪ್ರತಿಯೊಂದನ್ನು ಮಾಡಿ. ಯಾಕಂದರೆ ಅದು ನಮ್ಮ ಅನುಭವಕ್ಕೆ ಬಂದಾಗ ಮಾತ್ರ ಅದನ್ನು ಹೇಳೋಕ್ಕೆ ಸಾಧ್ಯ. ಸುಮ್ಮನೆ ಯಾರು ಏನು ಈ ಥರ ಎಲ್ಲ ಹೇಳೋಕ್ಕಾಗಲ್ಲ. ಸೊ ಮಾಡಿ ನೋಡಿ, ಇದರಿಂದ ನಿಮ್ಮ ಮನೆಯಲ್ಲಿ ದುಡ್ಡಿನ ವಿಚಾರವಾಗಿ ಎಷ್ಟೊಂದು ಬದಲಾವಣೆ ಆಗುತ್ತೆ ಅಂತ ಹೇಳಿ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಅಂದರೆ ಅದನ್ನು ದುಡ್ಡು ಹಾಕಿದ ತಕ್ಷಣವೇ ಆಗುತ್ತೆ ಅಂತ ಹೇಳಲ್ಲ, ಬಟ್ ತುಳಸಿ ಗಿಡ ಯಾವ ಥರ ಅದು ಬೆಳೆಯೋಕ್ಕೆ ಸ್ಟಾರ್ಟ್ ಆಗುತ್ತೋ ಆ ಥರ ನಿಮ್ಮ ಮನೆಯಲ್ಲಿ ಬೆಳವಣಿಗೆ ತುಂಬ ಚೆನ್ನಾಗಾಗುತ್ತೆ ಅಂತ 100% ನಾನು ಇದನ್ನು ಏನು ಹೇಳ್ತೀನಿ, ಗ್ಯಾರಂಟಿಯಾಗಿ ಹೇಳೋಕ್ಕೆ ಇಷ್ಟಪಡ್ತೀನಿ. ಇಷ್ಟ ಆಯಿತು ಅಂದ್ಕೊತೀನಿ. ಮಾಡಿ, ತುಂಬ ಒಳ್ಳೆಯದಾಗುತ್ತೆ. ಥ್ಯಾಂಕ್ ಯು.